बोलो जय भीम बोलो जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद बोलो रिपब्लिकन पार्टी ऑफ इंडिया जिंदाबाद 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 रिपब्लिकन पार्टी ऑफ इंडिया ಹೋರಾಟಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಜನತಾ ಸೈನಿಕ ದಳ ಹೋರಾಟಕ್ಕೆ ರೈತರನ್ನು ಗುಂಡಿಕ್ಕಿ ಕೊಲೆ ಮಾಡುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ರೈತರನ್ನು ಗುಂಡಿಕ್ಕಿ ಕೊಲೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಇದೇನು ರಾಜ್ಯ ಇದೇನು ರಾಜ್ಯ ಗುಂಡಾ ರಾಜ್ಯ ಕೊಲೆಗಳ ರಾಜ್ಯ ಇದೇನು ರಾಜ್ಯ ಇದೇನು ರಾಜ್ಯ ಗುಂಡಾ ರಾಜ್ಯ ಕೊಲೆಗಳ ರಾಜ್ಯ ಇದೇನು ರಾಜ್ಯ ಇದೇನು ರಾಜ್ಯ ಗುಂಡಾ ರಾಜ್ಯ ಕೊಲೆಗಳ ರಾಜ್ಯ ರೈತರನ್ನ ಗುಂಡಿಕ್ಕಿ ಕೊಲೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ತಲೆ ಮರೆಸಿಕೊಂಡಿರುವ ಗುಂಡಾ ಅರಣ್ಯಾಧಿಕಾರಿಗಳನ್ನ ಕೂಡಲೇ ಬಂಧಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೋರಾಟಕ್ಕೆ ಸಮತಾ ಸೈನಿಕರ ಹೋರಾಟಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ರೈತರನ್ನ ಗುಂಡಿಕ್ಕಿ ಕೊಲೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ರೈತರನ್ನು ಗುಂಡಿಕ್ಕಿ ಕೊಲೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ತಲೆ ಮರೆಸಿಕೊಂಡಿರುವ ಗುಂಡಾ ಅರಣ್ಯಾಧಿಕಾರಿಗಳನ್ನ ಕೂಡಲೇ ಬಂಧಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟಕ್ಕೆ ಸಮತಾ ಸೈನಿಕರ ಹೋರಾಟಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಫ್ರೀಡಂ ಹಬ್ಬದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಇಡೀ ರಾಜ್ಯ ಸರ್ಕಾರ ಮಿಂದು ತೇಲಿರುವಾಗ ಅತ್ತ ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ 3 ಜನ ಬಡ ಕುಟುಂಬಗಳ ರೈತರನ್ನ ಅರಣ್ಯ ಸಿಬ್ಬಂದಿ ಗುಂಡು ಹಾರಿಸಿ ಕೊಲೆ ಮಾಡಿರುವಂತ ಪ್ರಕರಣವನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ರೈತರನ್ನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರೋ ರೀತಿಯಲ್ಲಿ ನಮ್ಗೆ ಮೇಲ್ನೋಟಕ್ಕೆ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ. ಅವ್ರು ಏನಾದ್ರೂ ಅಕ್ರಮವಾಗಿ ರೈತರು ಕಾಡಿನ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ರೆ ಅವರನ್ನ ಬಂಧಿಸುವ ಅಧಿಕಾರ ಅರಣ್ಯಾಧಿಕಾರಿಗಳಿದೆ. ಅವ್ರೆಲ್ಲ ತಪ್ಪಿಸ್ಕೊಂಡು ಇವ್ರ ಮೇಲೆ ಆಕ್ರಮಣವಾಗಿ ದಾಳಿ ನಡೆಸ್ತಾರಂತ ಹೇಳಿದ್ರೆ ಅವರ ಕಾಲಿಗೆ ಗುಂಡು ಹೊಡೆದು ಸೆರೆ ಹಿಡಿಬೇಕಾಗಿತ್ತು. ಇಂಥ ಅವಕಾಶಗಳು ಇದ್ದೂ ಕೂಡ ಅರಣ್ಯಾಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಅವರ ಎದೆಗೆ ಗುಂಡು ಹಾರಿಸಿ ಅವರ ಕತ್ತಿಗೆ ಗುಂಡು ಹಾರಿಸಿ ಕೊಲೆ ಮಾಡಿರ್ತಕ್ಕಂತ ಹಿಂದೆ ಯಾವ ಸಂಚು ನಡೆದಿದೆ ಅಂತ ಹೇಳಿ ಇದಕ್ಕೆ ಪತ್ತೆ ಆಗ್ಬೇಕು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ಜಿಲ್ಲಾ ನಿಯೋಗ, ಚಾಮರಾಜನಗರ ಜಿಲ್ಲಾ ನಿಯೋಗ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆ ಬೆಳವಣಿಗೆಗಳು ಮತ್ತು ಕಾರಣಗಳು, ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮನವಿ ಪತ್ರದ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಕಳಿಸ್ತಾ ಇದೀವಿ. ನಮ್ಮ ಮನವಿ ಪತ್ರದಲ್ಲಿ 4 ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಒಂದು, ಇದು ನ್ಯಾಯಾಂಗ ತನಿಖೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ AC ಮ್ಯಾಜಿಸ್ಟ್ರೇಟ್, ಕೊಳ್ಳೇಗಾಲ AC ಒಬ್ಬ ಸರ್ಕಾರಿ ಅಧಿಕಾರಿ, ಆತನ ತನಿಖೆಯಿಂದ ಸತ್ಯ ಹೊರಗೆ ಬರಲ್ಲ. ಯಾಕಂದ್ರೆ ಆತನ ಮೇಲೆ ರಾಜ್ಯ ಸರ್ಕಾರದ, ರಾಜ್ಯ ರಾಜಕಾರಣದ ಒತ್ತಡ ಇರ್ತದೆ. ಅಧಿಕಾರಿಯಾಗಿ ಆ ಒತ್ತಡಕ್ಕೆ ಮಣಿಲೇಬೇಕು. ಹಾಲಿ ಹೈಕೋರ್ಟ್ ನ ಯಾರಾದ್ರೂ ಒಬ್ಬ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ಲಿ, DK ಶಿವಕುಮಾರ್ ಅವರು ಆಯ್ಕೆ ಮಾಡಿ ಅವರ ನೇತೃತ್ವದಲ್ಲಿ ಒಂದು ತಂಡ ರಚಿಸಿ ಸತ್ಯಾಸತ್ಯತೆಯನ್ನ ಹೊರಗೆ ತರಬೇಕು ಅನ್ನೋದು ನಮ್ಮ ಮೊದಲನೇ ಡಿಮಾಂಡ್. ಎರಡನೇದು, ತಲೆ ಮರೆಸ್ಕೊಂಡಿರ್ತಕ್ಕಂಥ ಅರಣ್ಯ ಸಿಬ್ಬಂದಿ ಎಲ್ಲಿ ಹೋಗಿದ್ದಾರೆ, ಯಾಕೆ ಅವ್ರನ್ನ ಇನ್ನೂ ಬಂದಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಲ್ಲಿ ಅವ್ರು ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ತಲೆ ಮರೆಸ್ಕೊಳ್ಳೋ ಪ್ರಶ್ನೆನೇ ಇರ್ಲಿಲ್ಲ. ಈ ಕಾರಣಕ್ಕಾಗಿ ತಲೆ ಮರೆಸ್ಕೊಂಡಿರ್ತಕ್ಕಂಥ ಕೊಲೆಗಡಕ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಬೇಕು ಮತ್ತು ಅವ್ರನ್ನ ಜೈಲಿಗೆ ಹಾಕಬೇಕು, ತನಿಖೆಗೆ ಅವಕಾಶ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮೂರನೇ ಡಿಮಾಂಡ್, ಆ ಕುಟುಂಬಕ್ಕೆ 5 ಲಕ್ಷ, 10 ಲಕ್ಷ, 20 ಲಕ್ಷ ಬೆಲೆ ಕಟ್ಟತಕ್ಕಂಥದ್ದು ಸರಿ ಇಲ್ಲ.
ಕನಿಷ್ಠ 1 ಕೋಟಿ 3 ಕುಟುಂಬಕ್ಕೂ ಪರಿಹಾರ ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕನಿಷ್ಠ ತಲಾ 1 ಕೋಟಿ ಆದ್ರೂ ಕೊಡ್ಬೇಕು. ಜೊತೆಗೆ ಪ್ರತಿ ಕುಟುಂಬಕ್ಕೂ ಸರ್ಕಾರಿ ನೌಕರಿ ಕೊಡ್ಬೇಕು ಅಂತೇಳಿ ಈ 4 ಬೇಡಿಕೆಗಳನ್ನ ಇವತ್ತು ರಾಜ್ಯಪಾಲರ ಮೂಲಕ ಮುಖ್ಯಮಂತ್ರಿಗಳ ಮೂಲಕ ನಾವು ಒತ್ತಾಯ ಮಾಡ್ತಾ ಇದೀವಿ. ಇದೇ ಕಾರಣಕ್ಕಾಗಿ ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಅವರು ಇದ್ರ ಪರ ಹೋರಾಟ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರು, ಜೆಡಿಎಸ್ ಎಲ್ಲಾ ರಾಜಕೀಯ ಪಕ್ಷಗಳು ಸದನದಲ್ಲಿ ಗಂಭೀರವಾಗಿ ಪರಿಗಣಿಸಿ ಇದನ್ನ ಹೋರಾಟ ಮಾಡ್ತಾರೆ ಅನ್ನೋ ನಿರೀಕ್ಷೆಯನ್ನು ನಾವು ಹೊಂದಿದ್ದೇವೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ನ್ಯಾಯ ದಕ್ಕಲಿಲ್ಲ ರೈತರ ಕುಟುಂಬಕ್ಕೆ ಅಂತ ಹೇಳಿದ್ರೆ ನಾವು ಇದನ್ನ ರಾಜ್ಯ ಮಟ್ಟದ ಹೋರಾಟವನ್ನಾಗಿ ಪರಿವರ್ತಿಸ್ತಕ್ಕಂತ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ. ಇನ್ನೊಬ್ಬ ತಲೆ ಮರೆಸ್ಕೊಂಡಿದ್ದಾರೆ, ಓಡೋಗಿದ್ದಾರೆ. 4 ಜನರನ್ನ ಕೊಲೆ ಮಾಡಬೇಕಂತ ಹೇಳಿ ಸಂಚು ರೂಪಿಸಿ ಇವತ್ತು 3 ಜನರನ್ನ ಕೊಲೆ ಮಾಡಿ 4ನೇವನ್ನು ಯಾಕೆ ಬಿಟ್ಟಿದ್ದಾರೆ ಅನ್ನೋದು ಕೂಡ ನಮಗೆ ಡೌಟ್ ಇದೆ. ಈ ಪ್ರಕರಣದ ಹಿಂದೆ ಅನೇಕ ಸಂದೇಹಗಳು ಮೂಡ್ತಾ ಇದೆ. ಯಾಕೆ ಮರಣೋತ್ತರ ಪರೀಕ್ಷೆಯನ್ನ ಏನು 4 ಬೇಡಿಕೆಗಳನ್ನ ಆ ಒಂದು ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಪೂರೈಸಬೇಕಾಗಿದೆ. ಅನ್ಯಾಯವಾಗಿ ಆ ಕಾಡನ್ನ ಜನರನ್ನ ಕೊಲೆ ಮಾಡಿ ಏನೇ ಮಾಡಿದ್ರು ಕೊಲೆ ಮಾಡಬಾರ್ದಾಗಿತ್ತು. ಅವರಿಗೆ ತಪ್ಪೆ ಮಾಡಿದ್ರೆ ಅವ್ರನ್ನ ಬಂಧಿಸಿ ಶಿಕ್ಷೆ ಕೊಡ್ಬೋದಾಗಿತ್ತು. ಪ್ರಾಣ ತೆಗೆಯುವಂತ ಅಂತ ಒಂದು ದೊಡ್ಡ ವಿಚಾರವನ್ನ ಇವ್ರು ಮಾಡಿದರೆ ಖಂಡಿತ ಇವ್ರನ್ನ ನಾವು ಕ್ಷಮಿಸೋದಿಲ್ಲ. ಏನಿ ರಾಜ್ಯ ಸರ್ಕಾರ ಸರಿಯಾದಂತ ನಿರ್ಧಾರವನ್ನ ತಗೋಬೇಕು. ಇವಾಗಿನ ತನಕ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಅರಣ್ಯ ಮಂತ್ರಿಗಳಾಗಿರ್ಬೋದು ಸರಿಯಾದ ಉತ್ತರವನ್ನು ಸಹ ಕೊಡ್ತಾ ಇಲ್ಲ. ಏನ್ ಅಧಿಕಾರಿಗಳು ಏನ್ ಶೂಟ್ ಮಾಡಿ ಅವ್ರನ್ನ ಕೊಂದಿದ್ದಾರೆ, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಇವತ್ತಿನ ತನಕ ಅವ್ರು ಕಣ್ಮರೆಸ್ಕೊಂಡು ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ನಾಚಿಕೆ ಆಗ್ಬೇಕು. ಈ ಒಂದು ವಿಚಾರ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತಗೊಂಡು ಅವರನ್ನ ಬಂಧಿಸ್ಕೊಂಡು ಆ ಸಂತ್ರಸ್ತ ಸರಿಯಾದಂತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ನಮ್ಮ ಈ ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಫ್ರೆಂಡ್ಸ್ ಮಂಡಲದ ನೇತೃತ್ವದಲ್ಲಿ ನಾವು ಒಂದು ಧರಣಿಯನ್ನ ಹಮ್ಮಿಕೊಂಡಿದ್ವಿ. ಅವರು ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಹಮ್ಮಿಕೋಬೇಕಾಗುತ್ತೆ ಅಂತ ನಮ್ಮ ಎಲ್ಲರ ತೀರ್ಮಾನ ಆಗಿದೆ. ರೈತರನ್ನ ಗುಂಡಿಕ್ಕಿ ಕೊಲೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರನ್ನ ಗುಂಡಿಕ್ಕಿ ಕೊಲೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇದೇನು ರಾಜ್ಯ, ಇದೇನು ರಾಜ್ಯ, ಇದೇನು ರಾಜ್ಯ, ಇದೇನು ರಾಜ್ಯ. ತಲೆ ಮರೆಸಿಕೊಂಡಿರುವ ಗೂಂಡಾ ಅರಣ್ಯಾಧಿಕಾರಿಗಳನ್ನ ಈ ಕೂಡಲೇ ಬಂಧಿಸಿ. ಅರಣ್ಯಾಧಿಕಾರಿಗಳನ್ನ ಈ ಕೂಡಲೇ ಬಂಧಿಸಿ. ಅನೂರು ರೈತರ ಕಗ್ಗೊಲೆಗೆ ನ್ಯಾಯಾಂಗ ತನಿಖೆ ಆಗಲೇಬೇಕು. ಅನೂರು ರೈತರ ಕಗ್ಗೊಲೆಗೆ ನ್ಯಾಯಾಂಗ ತನಿಖೆ ಆಗಲೇಬೇಕು. ಕೊಲೆಯಾದ ಸಂತ್ರಸ್ತರಿಗೆ ತಲಾ 1 ಕೋಟಿ ರು ಪರಿಹಾರ ನೀಡಲೇಬೇಕು. ಸಂತ್ರಸ್ತ ಕುಟುಂಬಕ್ಕೊಂದು ಸರ್ಕಾರಿ ನೌಕರಿ ಕೊಡಿ. ಸಂತ್ರಸ್ತ ಕುಟುಂಬಕ್ಕೊಂದು ಸರ್ಕಾರಿ ನೌಕರಿ ಕೊಡಿ. ಅಂತೋಣಿ ಸ್ವಾಮಿ, ಡೇವಿಡ್ ಕುಮಾರ್, ಪೀಟರ್ ಕೊಲೆಗೆ ನ್ಯಾಯ ನೀಡಲೇಬೇಕು. ಹೋರಾಟಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಮಮತಾ ಸೈನಿಕರ ಹೋರಾಟಕ್ಕೆ, ರೈತರನ್ನ ಗುಂಡಿಕ್ಕಿ ಕೊಲೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರನ್ನ ಗುಂಡಿಕ್ಕಿ ಕೊಲೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರನ್ನ ಗುಂಡಿಕ್ಕಿ ಕೊಲೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ತಲೆ ಮರೆಸಿಕೊಂಡಿರುವ ಗೂಂಡಾ ಅನೂರು ರೈತರ ಕಗ್ಗೊಲೆಗೆ